ಏನೆಲ್ಲ ಮೀಡಿಯಾ ಶಿಫ್ಟ್ ಮಾಡ್ಬಿಟ್ಟಿದ್ರಾ? 17ನೇ ತಾರೀಕು ಹೋರಾಟದ ಸರ್, ಏನೇನು ರೂಪುರೇಷೆ ಮೀಟಿಂಗ್ ಸಚಿವರುಗಳನ್ನು ಕರೆದಿದ್ವಿ. 17ನೇ ತಾರೀಕು ಇಲ್ಲ, ಎಲ್ಲ ಸಚಿವರಿಲ್ಲ. ಒಂದು ನಿಮಿಷ ಆಫ್ ಮಾಡ್ರು. 17ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಎಲ್ಲ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಸೊ ಅದರ ವಿರುದ್ಧ ಬೆಲೆ ಏರಿಕೆಯನ್ನು, ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. BJPಯವ್ರಿಗೂ ಹೇಳ್ತಾ ಇದ್ದೀವಿ, ನೀವು ಬೋರ್ಡನ್ನು ಚೇಂಜ್ ಮಾಡ್ಕೊಳ್ಳಿ. ಬೋರ್ಡನ್ನು BJP ಸರ್ಕಾರದ ವಿರುದ್ಧ ನಮ್ಮ ಜನ ಆಕ್ರೋಶ ಅಂತೇಳಿ ನೀವು ಬೋರ್ಡ್ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ನಾನು ಅಶೋಕ್ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇರೋ ಸತ್ಯಾಂಶ, ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಅನ್ನೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಲೇ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು. ಆ ಜನರಿಗೇನು ಸಹಾಯ ಆಗ್ತಿತ್ತು. ಈಗ ನೀವೆಲ್ಲ ಬಸ್ಸಲ್ಲಿ ಬಂದಿದ್ರಿ, ನಿಮ್ಮ ಮನೆ ಕರೆಂಟ್ ಬಿಲ್ಲು ಇವೆಲ್ಲ ಕೂಡ ಸಹಾಯ ಮಾಡಬೇಕು, ಹೆಣ್ಮಕ್ಳ ದುಡ್ಡು ಇವೆಲ್ಲ ನಿಮಗೆ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಕೊಟ್ಟಿದ್ದೇವೆ. ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ 5 ಗ್ಯಾರಂಟಿಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಜನರಿಗೆ ತಿಳಿಸ್ಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಆಗಲಿಕ್ಕೆ ಯಾರು ಕಾರಣ ಅನ್ನೋದನ್ನು ಮನವರಿಕೆ ಮಾಡಬೇಕು. ಆ ದೃಷ್ಟಿಯಿಂದ ಎಲ್ಲ ಮೀಟಿಂಗ್ ಮಾಡಿದ್ದೇನೆ. ಮಿನಿಸ್ಟ್ರಿಗಳಿಗೆ ನಾವು ಪ್ರತಿ ಜಿಲ್ಲೆಲೂ ಹಮ್ಮಿಕೊಳ್ತೀವಿ. ನೆಕ್ಸ್ಟು ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಫ್ರೀಡಮ್ ಪಾರ್ಕಲ್ಲಿ 17ನೇ ತಾರೀಕು ಇಟ್ಕೊಂಡಿದ್ದೀವಿ. 10 ಗಂಟೆ 10:15 ಪ್ರಾರಂಭ ಮಾಡ್ತೀವಿ. ಸೊ ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಸುತ್ತಮುತ್ತಲು ಜಿಲ್ಲೆಯವರಿಗೆ ಕಾರ್ಯಕರ್ತರಿಗೆ ಹೇಳಿದ್ದೇವೆ. JDS ಅವರು ವಿಧಾನಸೌಧ ಚಲೋ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಹೆಸರಿಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ಭಾಗವಹಿಸಿದ್ರು ಸರ್ ಇವತ್ತಿನ ಪ್ರತಿಭಟನೆಯಲ್ಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗ್ತದ? ಯಾಕೆ ನಾನು ಅವ್ರಿಗೂ ಹೇಳ್ತಾ ಇದ್ದೀನಿ, ನಾನು BJP ಸರ್ಕಾರ ಸಾಕಪ್ಪ ಸಾಕು BJP ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡಬೇಕು. ಯಾಕೆಂದರೆ ಯಾಕೆ ಬೆಲೆ ಏರಿಕೆ ಯಾರಿಂದ ಆಯಿತು? ಈಗ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನಮ್ಗೆ ಹೇಳ್ತಾರಲ್ಲ, ಅವತ್ತು ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಲಿಲ್ವಾ? ಇಂಡಿಯಾ ಭಾಗ ಇದೆ. ಹಾಂ, ಅದನ್ನು ಅವ್ರು ಹೇಳ್ಕೋಬೇಕು. ಅವರು ಸಾಕಪ್ಪ ಸಾಕು BJP ಸರ್ಕಾರ ಅಂತ ಬೋರ್ಡ್ ಹಾಕೋಬಿಟ್ರೆ ಒಳ್ಳೇದವರು. ಈ ಕರಗದ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿ, ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರೆ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಬೆಂಗಳೂರು ನಗರದಲ್ಲೂ ಇಟ್ಟಿದ್ದೀವಿ, ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ಜಾತಿಗಣತಿ ವರದಿ ಅದು ಯಾಕೆ ಬಂದು ಕರೆದ್ರು ನಮ್ಮನ್ನ? ನಮ್ಮ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನು ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಜಾತಿಗಣತಿ ವರದಿ ಇದೆ ಸರ್, ಈಗ ಮುಂದಿನ ವಾರ ಕ್ಯಾಬಿನೆಟ್ ಕರೀತಾ ಇದ್ದಾರೆ. ತಮ್ಮ ನಿಲುವು ಏನು ಸರ್? ಅಂದರೆ ಹಿಂದೆ ಒಕ್ಕಲಿಗರ ಸಂಘ ನಿರ್ಣಯ ತಗೊಂಡ ಸಂದರ್ಭದಲ್ಲಿ ತಾವು ಸಹಿ ಹಾಕಿದ ನಿರ್ಣಯಕ್ಕೆ, ವಿರೋಧಿಸಿದಂಥ ನಿರ್ಣಯಕ್ಕೆ, ಈಗ ತಮ್ಮ ನಿಲುವು ಏನು? ನೋಡಪ್ಪ, ನಮ್ಮ ಪಕ್ಷ ಇದು ಸೆನ್ಸಸ್ ಅಲ್ಲ. ಏನು ಹೇಳಿ? ದಿಸ್ ಇಸ್ ನಾಟ್ ಎ ಸೆನ್ಸಸ್, ಸೋಷಿಯೋ ಎಕನಾಮಿಕ್ ಸರ್ವೆ. ನಮ್ಮ ಪಕ್ಷದ ನಿಲುವು, ಕೇಂದ್ರ ಸರ್ಕಾರದ ನಿಲುವು, ನನ್ನ ನಿಲುವು ಎಲ್ಲರಿಗೂ ಸರ್ವರಿಗೂ ಸಮಬಾಡು ಸಮಪಾಡು. ಇದು ನಮ್ಮ ಪಕ್ಷದ ನಿಲುವು. ನಾವು ನೋಡ್ತೀವಿ. ಇನ್ನು ಮುಖ್ಯಮಂತ್ರಿನೂ ನೋಡಿಲ್ಲ, ನಾನು ನೋಡಿಲ್ಲ. ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ, ನನಗೆ ಕಾಪಿನ ಕಳಿಸ್ಕೊಡ್ತಾ ಇದ್ದಾರೆ. ನೋಡ್ತೀವಿ. ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಮುದಾಯಕ್ಕೆ ಅನ್ಯಾಯ ಆಗಲಿಲ್ಲ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಬಹುದಾ ಸರ್?